ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ನಿಮ್ಮೆಲ್ಲರೊಟ್ಟಿಗೆ ನೋಡೋದೇ ಒಂದು ಖುಷಿ, ಯಾಕಂದರೆ ಕೆಲಸ ಹೇಗಾಗಿದೆ ಅಂತ ಗೊತ್ತಾಗದೆ ನಿಮ್ಗಳ ರಿಯಾಕ್ಷನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ನಮ್ಮ ಡೈರೆಕ್ಟ್ರು ಬೈತಾರೆ, ಸೀನ್ ಹಿಂಗೆ ಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಫೀಮೇಲ್ ಆರ್ಟಿಸ್ಟ್ಗಳಿಗೆ ಈ ಥರ ಬೇಕು, ಸೀನ್ ಎಕ್ಸ್ಪ್ರೆಷನ್ ಚೆನ್ನಾಗಿ ಬಂದಿಲ್ಲ. ಈ ಸಿನಿಮಾ ನೋಡಿ ಡೈರೆಕ್ಟರ್ ಬಗ್ಗೆ ಏನು? ಅಲ್ಲ, ಡೈರೆಕ್ಟರ್ ಅಂದ್ರೇ ಸೂಪರ್ ಅಲ್ವಾ? ಅದನ್ನೇ ಮಾತಾಡ್ತಾ ಇದ್ವಿ ನಾವು. ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ಈ ಸಿನಿಮಾ ಮುಗಿದ ಮೇಲೆ ನಿಜವಾದ ನಿಜವಾದ ಹೀರೋ ನಿರ್ದೇಶಕರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತೀವಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೀನ್ ನೋಡ್ತಿದ್ದಾಗ ಯಾವ ಡೈರೆಕ್ಟರ್ ನೆನಪಾಗ್ತದೆ? ಅಲ್ಲ, ಪುಟ್ಟಣ್ಣ ಕಣಗಾಲ್ ಅವರೇ ಪದೇ ನೆನಪಾದ್ರು, ಯಾಕಂದರೆ ಅವರೇ ಪದೇ ಬಂದು ಹೋಗ್ತಾ ಇದ್ರು. ಇಲ್ಲ ಅಂದರೆ ಏನು ರಿಯಲ್ ಲೈಫ್ ಹೀರೋ ಪಕ್ಕದಲ್ಲಿದ್ದಾರೆ, ರಿಯಲ್ ಲೈಫ್ ಹೀರೋ ಈ ಕಡೆ ಇದ್ದಾರೆ, ಅಲ್ಲಿದ್ದಾರೆ, ಇಬ್ಬಿಬ್ರು ಹೀರೋ ಅಲ್ವಾ? ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಎಸ್ ಸರ್, ಹೊರಟ್ಬಿಡ್ತು. ಬಾಯ್ ಸರ್, ಬಾಯ್ ಸರ್. ಅರ್ಪಣೆ ಮಾಡ್ತೀನಿ. ಹೌದು, ಸಿನಿಮಾ ಮಾಡಬೇಕು ಅಂತ ಎಷ್ಟು ಕನಸು ಕಟ್ಕೊಬರ್ತಾರೆ ಅಂತ ಸಿನಿಮಾ ಡೈರೆಕ್ಟ್ರುಗಳು ಈ ಸಿನಿಮಾ ನೋಡಲಿ ಗೊತ್ತಾಗುತ್ತೆ. ಇದು ಡೈರೆಕ್ಟ್ರದು ನಿಜವಾದ ಸಿನಿಮಾ. ದುಡ್ಡಿರೋರು ತುಂಬ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಡೈರೆಕ್ಟ್ರೇ ಆಗಬೇಕು ಅಂತ ಒಂದು ಚಾಲೆಂಜ್ ಮಾಡ್ಕೊಂಬರ್ತಾರಲ್ಲ ಇಂಡಸ್ಟ್ರಿಗೆ, ಅದು ಕನ್ನಡ ಇಂಡಸ್ಟ್ರಿಗೆ, ಅವ್ರಿಗೋಸ್ಕರನೇ ಈ ಸಿನಿಮಾ. ಈ ಕ್ರೆಡಿಟ್ ಎಲ್ಲ ಆಲ್ ಡೈರೆಕ್ಟ್ರು ಇವರೇ ಅಂತಲ್ಲ, ಎಲ್ಲ ಡೈರೆಕ್ಟ್ರು ಹೋಗಲಿ. ಅದೇನೇನು ಸರ್ ಡೈರೆಕ್ಟರ್ ಮಾತಾಡ್ತಾರೆ ಮಿಕ್ಕಿದ್ದು ನಿರ್ದೇಶಕರ ಕತೆ ರೆಡಿ ಮಾಡೋದಕ್ಕಿಂತ ಹೆಚ್ಚಾಗಿ ತೆರೆ ಮೇಲೆ ತಂದಿದ್ದು ಅದನ್ನು ಜನ ನೋಡಿ ಮೆಚ್ತಾ ಇರೋದು ಏನಂತ ಸರ್? ತುಂಬ ಖುಷಿ ಆಗುತ್ತೆ. ಅಂದರೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ಒಂದಷ್ಟು ಕಷ್ಟಗಳನ್ನ ಅನುಭವಿಸಿದ್ವಲ್ಲ, ಆ ಕಷ್ಟಗಳನ್ನ ನಾವು ತೆರೆ ಮೇಲೆ ತಂದಾಗ ಜನಗಳು ಅದನ್ನ ನೋಡಿ ಅವರು ಎಮೋಷನ್ ಆಗ್ತಾವ್ರೆ, ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಸರ್, ನಿರ್ದೇಶಕರಾಗಿ ಅವ್ರನ್ನ ಪ್ರಶ್ನೆ ಕೇಳೋಕ್ಕೆ ಅಂತ ನಿಲ್ಲಿಸ್ತಾರೆ, ಆ ಐಡಿಯಾ ಆಗ್ತದೆ ಸರ್? ಅಂದರೆ ಒಂದು ಕಥೆನ ತುಗಿಸ್ಕೊಂಡು ಹೋಗೋ ಒಂದು ದೊಡ್ಡ ಪಾತ್ರ ಬೇಕಾಗಿದ್ದಲ್ಲ ಸರ್. ಸೊ ಅವರು ತುಂಬ ಜನ ನಿರ್ದೇಶಕರು ನೋಡಿದ್ದಾರೆ, ಅವ್ರು ಲೆಜೆಂಡ್ ಅವರು, ನಿರ್ದೇಶನ, ನಿರ್ಮಾಣ, ಆ್ಯಕ್ಟಿಂಗ್ ಎಲ್ಲದರಲ್ಲೂ ಇದ್ರಲ್ಲ. ಸೊ ಅವ್ರು ನನಗೆ ಸೂಕ್ತ ಅವರೇ ಅಂತ ಅನಿಸ್ತು. ಸೊ ಹಂಗಾಗಿ ಅವ್ರನ್ನ ಹಾಕ್ತೀವಿ ಸರ್. ತಾಯಿ ಬಗ್ಗೆ ಬಂದಾಗ ಆ ರೀತಿ ಸಸ್ಪೆನ್ಸ್ ಸರ್ ಅದು ಎಲ್ರಿಗೂ ಅಂದರೆ ತುಂಬ ಜನಕ್ಕೆ ಅದು ಆಗಿರುತ್ತೆ ಸರ್ ಆ್ಯಕ್ಚುಲಿ. ಸೊ ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಧೈರ್ಯ ಇತ್ತು, ಹಂಗಾಗಿ ಅದನ್ನು ಇಟ್ಟೆ ಸರ್. ಈಗಾಗಲೇ ಸಿನಿಮಾ ನೋಡ್ರೆ ಎಲ್ಲರೂ ಪ್ರೇಕ್ಷಕರು ಮೆಚ್ಕೊಂಡಿದ್ದಾರೆ. ಸೊ ಯಾರ್ಯಾರು ಸಿನಿಮಾ ನೋಡಬೇಕು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಅದು ಮುಂದಿನ ದಿನ ನೋಡೋಣ ಸರ್. ಅದು ಇನ್ನೂ ಅಂದರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದಾದರೆ ಖಂಡಿತ ಮಾಡೋಣ ಸರ್. ಇನ್ನೂ ನೋಡಿಲ್ಲ ಸರ್, ನೋಡ್ತಾರೆ. ನೋಡಿಸ್ತೀನಿ ಸರ್. ಸರ್ ಎಲ್ಲರೂ ಬಂದರೆ ನನಗೆ ಸಖತ್ ಖುಷಿ ಆಗುತ್ತೆ ಸರ್. ನನಗೆ ಎಲ್ಲ ಡೈರೆಕ್ಟರ್ಗಳು ಬಂದು ನೋಡೋದು ತುಂಬ ಖುಷಿ ಆಗುತ್ತೆ. ಯಾವ ಡೈರೆಕ್ಟರ್ ಅರ್ಪಣೆ ಮಾಡ್ತೀನಿ? ಫೇವ್ರೆಟ್ ಡೈರೆಕ್ಟರ್ ಯಾರು? ಸರ್ ಎಲ್ಲ ಡೈರೆಕ್ಟರ್ಗೂ ಅರ್ಪಣೆ. ನನಗೆ ಪರ್ಸ್ನಲಿ ಪುಟ್ಟಣ್ಣ ಕಣಗಾಲ್ ಸರ್ ತುಂಬ ಇಷ್ಟ, ಸಿದ್ಧಲಿಂಗಯ್ಯ ಸರ್ ತುಂಬ ಇಷ್ಟ, ಜೋಸೈಮನ್ ಸರ್ ತುಂಬ ಇಷ್ಟ, ಎಲ್ಲ ಡೈರೆಕ್ಟರ್ಗಳು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.